ರಾಜ್ಯದಲ್ಲಿ ಕಳೆದೊಂದು ವಾರದಿಂದಲೂ ಜಾತಿ ಗಣತಿ ನಡೆದಿದೆ. ಆದರೆ ಇದೇ ಗಣತಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಶಿಕ್ಷಕರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದರ ನಡುವೆ ಗಣತಿಗೆ ಹೋಗಿದ್ದ ಶಿಕ್ಷಕರಿಗೆ ಕೆಲವರು ಧಮಕಿ ಹಾಕಿದ್ದಾರೆ. ಸಮೀಕ್ಷೆ ಬಗ್ಗೆ ನಿರ್ಲಕ್ಷ್ಯ, ಗಣತಿದಾರರು ಸಸ್ಪೆಂಡ್. ಜಾತಿ ಗಣತಿ ಬಗ್ಗೆ ಬೇಜವಾಬ್ದಾರಿ ತೋರಿದವರಿಗೆ ಶಾಕ್. ರಾಜ್ಯದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಯ ಮಾಹಿತಿ ಪಡೆಯಲು ಜಾತಿ ಗಣತಿ ನಡೆಯುತ್ತಿದೆ. ಅಕ್ಟೋಬರ್ 7ರ ಒಳಗೆ ಜಾತಿ ಗಣತಿ ಮುಗಿಸಲು ಡೆಡ್ಲೈನ್ ನೀಡಿದ್ದಾರೆ. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಇಬ್ಬರು ಅಧಿಕಾರಿಗಳು ತರಬೇತಿಗೆ ಬರದೆ ಗಣತಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು. ಕರ್ತವ್ಯ ಲೋಪದ ಕಾರಣ ನೀಡಿ ಅಮೃತಾ ಭಟ್ ಹಾಗೂ ಉಮೇಶ್ ಅನ್ನೋರನ್ನ ಸೇವೆಯಿಂದ ಅಮಾನತುಗೊಳಿಸಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಆದೇಶ ಹೊರಡಿಸಿದ್ದಾರೆ. ಗಣತಿಗೆ ಗೈರು, 86 ಶಿಕ್ಷಕರಿಗೆ ನೋಟಿಸ್. ಚಿಕ್ಕಮಗಳೂರಿನಲ್ಲಿ ಸಮೀಕ್ಷೆ ಆರಂಭವಾಗಿ ವಾರವಾದರೂ ಇದುವರೆಗೂ 18 ಶಿಕ್ಷಕರು ಗಣತಿ ಆರಂಭಿಸಿಲ್ಲ. ಅಂಥ ಶಿಕ್ಷಕರಿಗೆ ಕಾರಣ ಕೇಳಿ ಡಿಡಿಪಿಐ ನೋಟಿಸ್ ಜಾರಿ ಮಾಡಿದೆ. ಅತ್ತ ಚಿತ್ರದುರ್ಗ ಜಿಲ್ಲೆಯಲ್ಲೂ 68 ಸಿಬ್ಬಂದಿ ಸಮೀಕ್ಷೆಗೆ ಗೈರಾಗಿದ್ದಾರೆ. ಅವರಿಗೂ ಶಿಸ್ತು ಕ್ರಮದ ಮೊದಲ ಹಂತವಾಗಿ ನೋಟಿಸ್ ಜಾರಿಗೊಳಿಸಲಾಗಿದೆ. 7 ದಿನದಲ್ಲೇ ಸಮೀಕ್ಷೆ ಮುಗಿಸಿದ ಶಿಕ್ಷಕಿಗೆ ಬಹುಮಾನ. ನೆಟ್ವರ್ಕ್ ಸಿಗ್ತಿಲ್ಲ, ಸರಿಯಾದ ತರಬೇತಿ ಕೊಟ್ಟಿಲ್ಲ ಅಂತ ಹಲವು ಶಿಕ್ಷಕರು ಆರೋಪಿಸುತ್ತಿದ್ದಾರೆ. ಇದರ ನಡುವೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಶಿಕ್ಷಕಿ ಶಾಂತಮ್ಮ 86 ಮನೆಗಳ ಸಮೀಕ್ಷೆಯನ್ನ ವಾರದಲ್ಲೇ ಮುಗಿಸಿ ಸೈ ಎನಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಶಾಂತಮ್ಮರಿಗೆ ಅಭಿನಂದನಾ ಪತ್ರ ನೀಡಿ ಗೌರವಿಸಿ ಬಹುಮಾನ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದಾಸರ್ಲಹಳ್ಳಿ ಶಿಕ್ಷಕಿ ಎಂ ರಾಧಾ ಗ್ರಾಮದಲ್ಲೇ ಠಿಕಾಣಿ ಹೂಡಿ 5 ದಿನದಲ್ಲೇ ಗಣತಿ ಪೂರ್ಣಗೊಳಿಸಿದ್ದಾರೆ. ಸಮೀಕ್ಷೆಗೆ ಹೋದವರಿಗೆ ಧಮಕಿ, ಆಕ್ರೋಶ. ಚಿಕ್ಕಮಗಳೂರು ನಗರದ ದೋಣಿಕಣದಲ್ಲಿ ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿ ಜೊತೆ ಮೆಸ್ಕಾಂ ಎಂಜಿನಿಯರ್ ಗಲಾಟೆ ಮಾಡಿದ್ದಾರೆ. ಬಲವಂತವಾಗಿ ಪ್ರಶ್ನೆ ಕೇಳುವಂತಿಲ್ಲ ಅಂತ ಕೋರ್ಟ್ ಆದೇಶ ಇದೆ ಅಂತ ಶಿಕ್ಷಕಿಗೆ ಮೆಸ್ಕಾಂ ಎಂಜಿನಿಯರ್ ರೂಪಾ ಧಮಕಿ ಹಾಕಿದ್ದಾರೆ. ಇನ್ನು ರಾಮನಗರದ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಅಂತ ಬರೆದುಕೊಳ್ಳುತ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಕ್ಕಲಿಗ ಬದಲು ಗೌಡ ಅಂತ ಬರೆದುಕೊಳ್ಳುತ್ತಿದ್ದಾರೆ ಅಂತ ಬೈರಾಪಟ್ಟಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅತ್ತ ಬೆಳಗಾವಿಯಲ್ಲಿ ಸಮೀಕ್ಷೆ ಬಗ್ಗೆ ಮಾಹಿತಿ ನೀಡದೆ ಏಕಾಏಕಿ ಪ್ರೌಢಶಾಲಾ ಶಿಕ್ಷಕರನ್ನ ಗಣತಿಗೆ ನಿಯೋಜಿಸಲಾಗಿದೆ. ಹೀಗಾಗಿ ವಾರವಾದರೂ ಅಲ್ಲಿ ಗಣತಿಯೇ ಶುರುವಾಗಿಲ್ಲ. ಇದರ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ರಾಮಕೃಷ್ಣಪ್ಪ ಅನ್ನೋ ಶಿಕ್ಷಕರು ಗಣತಿಗೆ ಹೋದಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.